ನಮಸ್ಕಾರ. ಕರ್ನಾಟಕ ಸರ್ಕಾರವು ಒಂದು ಐತಿಹಾಸಿಕವಾದ ಒಂದು ಮಸೂದೆಯನ್ನು ತಗೊಂಡ್ಬಂದಿದೆ. ಯಾವುದು ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ನಿಯಂತ್ರಣ ಕಾಯ್ದೆ 2025. ಇಡೀ ದೇಶದಲ್ಲೇ ಇದೊಂದು ಐತಿಹಾಸಿಕ ನಿರ್ಣಯವಾಗಿದ್ದು ಕರ್ನಾಟಕವೇ ಮಾದರಿ ರಾಜ್ಯವಾಗಲಿದೆ. ಕರ್ನಾಟಕದ ಈ ಮಸೂದೆ ಇಂಪ್ಲಿಮೆಂಟ್ ಆದ ಮೇಲೆ ಈ ಕರ್ನಾಟಕವನ್ನ ಸರ್ವಜನಾಂಗದ ಶಾಂತಿಯ ತೋಟ ಅಂತಾರೆ. ಆ ಶಾಂತಿಯ ತೋಟವನ್ನ ಉಳಿಸಬೇಕು ಮತ್ತೆ ಬೆಳೆಸಬೇಕು. ಈ ಕರ್ನಾಟಕ ಮಾದರಿನ ಇಡೀ ದೇಶಕ್ಕೆ ಕೊಡಬೇಕು ಅನ್ನೋ ಒಂದು ಅವಕಾಶ ಈಗ ಒದಗಿ ಬಂದಿದೆ. ಕಳೆದ 10 ವರ್ಷಗಳಿಂದ, ಸುಮಾರು 15 ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಬಂದಾಗಿನಿಂದ, ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಪ್ರಾಬಲ್ಯ ಹೆಚ್ಚಾದಾಗಿನಿಂದ ಅವರು ಕೇವಲ ಮಾಡೋದೇನೆಂದ್ರೆ ಕೋಮು ಧ್ರುವೀಕರಣ. ತಮ್ಮ ಮತಗಳಿಗಾಗಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿ ತಮ್ಮ ಸಂಘ ಪರಿವಾರಗಳ ಎಲ್ಲಾ ವಿಭಾಗಗಳನ್ನು ಉಪಯೋಗಿಸಿಕೊಂಡು ದೇವರು, ಧರ್ಮ, ಗೋವು, ಭಾಷೆ ಈ ಹೆಸರಿನಲ್ಲಿ ಪ್ರಚೋದನೆ ಹೇಳಿಕೆಗಳನ್ನು ಕೊಡುತ್ತಾ ಜನಗಳನ್ನ ವಿಭಜನೆ ಮಾಡಿದ್ದಾರೆ. ಇಲ್ಲಿವರೆಗೂ ಇದಕ್ಕೆ ಕಡಿವಾಣ ಹಾಕಬೇಕು. ಯಾರು ದ್ವೇಷ ಭಾಷಣ ಮಾಡಿದರೆ ಅವರ ಭಾಷಣದಿಂದ ಪ್ರಚೋದಿತರಾಗಿ ಜನಗಳು ಪರಸ್ಪರ ಒಡೆದಾಡೋದು, ಹಲ್ಲೆ ಮಾಡೋದು ಎಂತಹ ಸ್ಥಿತಿ ಹೋಗಿದೆ ಅಂದರೆ, ಕರಾವಳಿ ಭಾಗದಲ್ಲಿ ಆ ದ್ವೇಷ ಭಾಷಣಗಳಿಂದ, ದ್ವೇಷ ಅಪರಾಧ ಪ್ರಕರಣಗಳಿಂದ ಸಾಮಾನ್ಯವಾದ ಯುವಕರು, ಅದು ಯಾವ ಧರ್ಮದವರಾದರೂ ಅಷ್ಟೇ, ಹಿಂದೂ ಧರ್ಮದವರಾಗ್ಬೋದು, ಮುಸಲ್ಮಾನ್ ಧರ್ಮದವರಾಗ್ಬೋದು, ತಮ್ಮ ಪ್ರಾಣಗಳನ್ನು ಕಳ್ಕೊಂಡು ಅವರೆಲ್ಲ ಮಸಣ ಕಡೆ ಪಯಣ ಮಾಡ್ತಾವ್ರೆ. We avoid, but ಆದರೆ ಅದರೊಳಗೆ ಬೇಳೆಯನ್ನು ಬೇಯಿಸಿಕೊಂಡು ಬಿಜೆಪಿಯ ನಾಯಕರುಗಳು ವಿಧಾನಸೌಧಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದು ಒಂದು ಆಘಾತಕಾರಿಯಾದಂಥ ವಿಷಯ. ಈ ರೀತಿಯ ಪ್ರಕರಣಗಳು ಆಗಬಾರದು. ನೀವು ನೋಡಬಹುದು, ಕಳೆದ ಒಂದು ವರ್ಷದ 2025ರಲ್ಲಿ ಒಂದೇ ಒಂದು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 85 ದ್ವೇಷ ಭಾಷಣಗಳು ಪ್ರಕರಣಗಳು ಬೆಳಕಿಗೆ ಬಂದವೆ. ಯಾವ ಪ್ರಕರಣದಲ್ಲೂ ಕೂಡ ಯಾರನ್ನು ಬಂಧಿಸಿ ಜೈಲ್ಗಂತೂ ಹಾಕಲಿಲ್ಲ, ಎಲ್ಲರೂ ಬೇಲ್ ತಗೊಂತಾರೆ. ಈಗಿರ್ತಕ್ಕಂತಹ ಕಾನೂನು ಅಡಿನಲ್ಲಿ ದ್ವೇಷ ಭಾಷಣಕ್ಕೆ ಸ್ಟೇಷನ್ ಬೇಲ್ ಆಗುತ್ತೆ ಅಥವಾ ಕೋರ್ಟ್ ಬೇಲ್ ಆಗುತ್ತೆ. ಆದರೆ ಈಗ ತೆಗೆದುಕೊಂಡು ಬಂದಿರತಕ್ಕಂಥ ಕಾಯ್ದೆಯ ಪ್ರಕಾರ ಅವರಿಗೆ ನಾನ್ ಬೇಲಬಲ್, ಅವರನ್ನ ತೆಗೆದುಕೊಂಡು ಹೋಗಿ ಜೈಲ್ಗೆ ಹಾಕಬಹುದು, ಸೆರೆವಾಸ ತಳ್ಳಬಹುದು, ಮತ್ತೆ ತನಿಖೆಗಳನ್ನ ಮಾಡಬಹುದು. ಈ ರೀತಿಯಾದಂಥ ಒಂದು ಕಾನೂನು ಬಂದಿದೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದರ ನಂತರ ಇಲ್ಲಿವರೆಗೂ ಇದು ಪೂರ್ವ ಯೋಜಿತವಾಗಿ ಇದೇನು ಅಪ್ಲೈ ಆಗಲ್ಲ. ಇದರ ನಂತರ ಯಾರೇ ದ್ವೇಷ ಭಾಷಣ ಮಾಡಲಿ ಅಥವಾ ದ್ವೇಷ ಅಪರಾಧಗಳನ್ನು ಮಾಡಲಿ, ಸೋಷಿಯಲ್ ಮೀಡಿಯಾದಲ್ಲಾಗಬಹುದು, ಮಾಧ್ಯಮದಲ್ಲಾಗಬಹುದು, ಪಬ್ಲಿಕ್ ಸಭೆಗಳಲ್ಲಾಗಬಹುದು, ದ್ವೇಷ ಭಾಷಣವನ್ನು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದರೆ, ಸಾಮರಸ್ಯವನ್ನು ಹಾಳು ಮಾಡಿದರೆ, ಭ್ರಾತೃತ್ವವನ್ನು ಹಾಳು ಮಾಡಿದರೆ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಭಾಷೆಗಳ ಮಧ್ಯೆ ತಾವು ವೈಮನಸ್ಯವನ್ನು ಉಂಟು ಮಾಡಿದರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೋದು, ಅವರನ್ನು ಬಂಧಿಸಿ ಜೈಲಿಗೆ ಕಳಿಸ್ಬೋದು. ಅಂತಹ ಕಾಯ್ದೆ ಈಗ ಬಂದಿದೆ. ಇದರಿಂದ ಬಿಜೆಪಿಗೆ ಸ್ವಲ್ಪ ನಡುಕ ಉಂಟಾಗಿದೆ. ಅದನ್ನು ಬಹಳ ಹೆಚ್ಚಾಗಿ ಇದನ್ನು ಅಪೋಸ್ ಮಾಡಿದ್ದಾರೆ. ದ್ವೇಷ ಭಾಷಣ ಒಂದು ಕಿತ್ತೂರಿ, ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥದ್ದು ಅಪೋಸ್ ಮಾಡಿದ್ರು ಕೂಡ ಇಡೀ ಕರ್ನಾಟಕದ ಜನತೆ, ಸರ್ಕಾರ ಈ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಕಾಯ್ದೆ ತಗೊಂಡ್ಬಂದಿದ್ದಾರೆ. ಯಾರು ಅಪರಾಧ ಪ್ರಜ್ಞೆಯಿಂದ ಕಾಡ್ತಿದ್ದಾರೋ ಬಿಜೆಪಿಯ ನಾಯಕರುಗಳು, ಅವ್ರಿಗೆ ಇದರಿಂದ ಸ್ವಲ್ಪ ಭಯ ಆಗಿದೆ, ಆತಂಕ ಆಗಿದೆ. ಇನ್ನು ಮುಂದೆ ನಾವು ಯಾವ ದ್ವೇಷ ಭಾಷಣವನ್ನು ಮಾಡಿದರೆ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ದೇವರ ಹೆಸರಿನಲ್ಲಿ ಭಾಷಣಗಳನ್ನ ಮಾಡಿ ಈ ಲ್ಯಾಬೊರೇಟರಿ ತರ, ಕರಾವಳಿನ ಹೇಗೆ ಲ್ಯಾಬೊರೇಟರಿ ಮಾಡ್ಕೊಂಡ್ರು, ತದನಂತರ ಚಿಕ್ಕಮಗಳೂರಿನ ಹೆಂಗೆ ಲ್ಯಾಬೊರೇಟರಿ ಮಾಡ್ಕೊಂಡ್ರು, ಶಿವಮೊಗ್ಗನ ಲ್ಯಾಬೊರೇಟರಿ ಮಾಡ್ಕೊಂಡ್ರು, ಅದೇ ರೀತಿ ಮಂಡ್ಯ ಭಾಗದಲ್ಲೂ ಕೂಡ ಅವರು ಬಂದು ಧರ್ಮಗಳ ಬಗ್ಗೆ ಪ್ರಚೋದನಾ ಭಾಷಣಗಳನ್ನ ಮಾಡ್ತಾ ಇದ್ರು. ಸೊ ಇದೆಲ್ಲ ಕಡಿವಾಣ ಬಿದ್ದು ಎಲ್ಲ ಜನ, ಎಲ್ಲ ಜಾತಿ, ಎಲ್ಲ ಧರ್ಮ, 7 ಕೋಟಿ ಕನ್ನಡಿಗರು ಕೂಡ ಈ ಕಾನೂನು ಅಡಿಯಲ್ಲಿ ಬರ್ತಾರೆ. ಹಾಗಾಗಿ ಇದು ಕೇವಲ ಒಂದು ಪಕ್ಷ, ಒಂದು ಧರ್ಮ ಅಥವಾ ಅವ್ರನ್ನ ಉದ್ದೇಶ ಮಾಡಿಕೊಂಡು ಈ ಕಾಯ್ದೆಯನ್ನು ತಗೊಂಡ್ಬಂದಿದ್ದಾರೆ ಅಂತ ಯಾರು ಬಿಜೆಪಿ ನಾಯಕರು ಹೇಳಿದರೆ ಅದು ಸುಳ್ಳಾಗುತ್ತೆ. ಯಾಕಂದರೆ ಎಲ್ಲ 7 ಕೋಟಿ ಕನ್ನಡಿಗರಿಗೂ ಈ ಕಾಯ್ದೆ ಅಪ್ಲೈ ಆಗುತ್ತೆ. ಅದು ಹಿಂದೂ ಎಕ್ಸ್ಟ್ರೀಮಿಸಮ್ ಆಗ್ಬೋದು, ಮೈನಾರಿಟಿನಲ್ಲಿ ಮುಸ್ಲಿಂ ಎಕ್ಸ್ಟ್ರೀಮಿಸಮ್ ಆಗ್ಬೋದು, ಬಿಜೆಪಿಯ ಒಂದು ಪಕ್ಷ ಆಗ್ಬೋದು, ಅಥವಾ SDP ಆಗ್ಬೋದು, RSS ಆಗ್ಬೋದು, PFI ಸಂಘಟನೆ ಈಗಾಗಲೇ ಬ್ಯಾನ್ ಆಗಿದೆ. ಆ ಥರ ಸಂಘಟನೆಗೆ ಬಂದಂಥವ್ರು ಆಗ್ಬೋದು. ಯಾರೇ ಮಾಡಿದರೂ ದ್ವೇಷ ಭಾಷಣವನ್ನು ಮಾಡಿದರೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದರೆ, ಸೌಹಾರ್ದತೆಯನ್ನು ಕದಡಿದರೆ ಅವ್ರ ಮೇಲೆ ಕ್ರಮ ಆಗೋದು ಖಚಿತ ಆಗ್ತದೆ. ಆಮೇಲೆ ಪ್ರತಿಯೊಬ್ಬ ಕನ್ನಡಿಗರ ವಾಕ್ ಸ್ವಾತಂತ್ರ್ಯಕ್ಕಿಂತ ಧಕ್ಕೆ ಆಗೋದಿಲ್ಲ. ಆದರೆ ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ನೀವು ದ್ವೇಷವನ್ನು ಬಿತ್ತಿ
ಅದರಿಂದ ಜನಗಳು ಕಲುಷಿತ ಆಗಿ ಎಲ್ಲರೂ ಪ್ರಚೋದನೆಗೊಳಪಟ್ಟು ಎಲ್ಲಾದರೂ ಹೊಡೆದಾಟಗಳಾದರೆ ಅಥವಾ ಕೊಲೆ ಆದರೆ ಅಥವಾ ಗುಂಪು ಘರ್ಷಣೆ ಆದರೆ ಅದಕ್ಕೆಲ್ಲ ಯಾರು ಪ್ರಚೋದನೆ ಮಾಡಿರ್ತಾರೆ ಅವರು ಮತ್ತೆ ಅವರ ಸಂಸ್ಥೆ ಅದಕ್ಕೆ ಹೊಣೆಗಾರಿಕೆಯಾಗಿ ಮಾಡ್ತಾರೆ. ಇದು ಕೇವಲ ಒಂದು ಸಲ ಆದರೆ ಅವ್ರಿಗೆ ಬೇಲ್ ಕೊಟ್ಟು ತನಿಖೆಗಳಾಗ್ತವೆ. ಪದೇ ಪದೇ ಮಾಡೋಂಥವ್ರನ್ನಾದರೆ ಸೀದಾ ತೆಗೆದುಕೊಂಡು ಜೈಲ್ಗೆ ಹಾಕ್ತಾರೆ. ಅವ್ರ ಮೇಲೆ 3 ರಿಂದ 10 ವರ್ಷದವರೆಗೂ ಅವ್ರಿಗೆ ಶಿಕ್ಷೆ ಆಗುವಂಥ ಅವಕಾಶಗಳಿರ್ತವೆ. ನಾನ್ ಬೇಲೆಬಲ್ ಆಗುತ್ತೆ. ಆಮೇಲೆ ಅವ್ರಿಗೆ ದೊಡ್ಡದಾದ ದಂಡವನ್ನು ಕೂಡ ಹಾಕ್ತಾರೆ. ಹಾಗಾಗಿ ಬಿಜೆಪಿಗರಾಗಲಿ ಬಲಪಂಥೀಯವಾದಿಗಳಾಗಲಿ ಅಥವಾ ಯಾವುದೇ ರೀತಿಯ ಧರ್ಮ ಜಾತಿ ಎಕ್ಸ್ಟ್ರೀಮಿಸ್ಟ್ಗಳು ಯಾರಿದ್ದಾರೆ ಮೂಲಭೂತವಾದಿಗಳು ಅವರೆಲ್ಲರಿಗೂ ಇದು ಒಂದು ಕಾನೂನು ಮುಖಾಂತರ ಅವರ ತಡೆದು ಅವ್ರನ್ನ ಸರಿದಾರಿಯಲ್ಲಿ ನಡಿಬೇಕು, ಸೌಹಾರ್ದತೆಯ ನಾಡಾಗಬೇಕು ಮತ್ತು ಶಾಂತಿಯ ನಾಡಾಗಬೇಕು. ಕುವೆಂಪುರವರ ಸರ್ವಜನಾಂಗದ ಶಾಂತಿಯ ತೋಟ ಅದು ಅದೇ ರೀತಿಯಾಗಿ ಉಳಿಬೇಕು ಅನ್ನೋ ರೀತಿಯಲ್ಲಿ ಈ ಕಾಯ್ದೆ ತಗೊಂಬಂದಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷವಾಗಿ ನಾವು ಸ್ವಾಗತ ಮಾಡಿದ್ದೀವಿ, ಜನಸಾಮಾನ್ಯರು ಸ್ವಾಗತ ಮಾಡಿದ್ದಾರೆ. ಬಿಜೆಪಿಗರು ಮಾತ್ರ ಸ್ವಲ್ಪ ಅವ್ರಿಗೆ ಆತಂಕ ಇದೆ, ಎಲ್ಲಿ ತಮ್ಮ ಬಂಡವಾಳ ಖಾಲಿ ಆಗಿಬಿಡುತ್ತೋ ಬಯಲಾಗುತ್ತೋ ಮತ್ತು ಮುಂದೆ ಚುನಾವಣೆಯಲ್ಲಿ ದ್ವೇಷ ಭಾಷಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಆತಂಕ ಅವ್ರು ಕಾಡ್ತಾ ಇದೆ. ಯಾರೇ ಆದರೂ ಅಷ್ಟೇ ಕಾನೂನಿಗೆ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಆ ನಿಟ್ಟಿನಲ್ಲಿ BJP ಆಗ್ಬೋದು, RSS ಆಗ್ಬೋದು, ಸಂಘ ಪರಿವಾರ ಆಗ್ಬೋದು ಅಥವಾ ಮೈನಾರಿಟಿಯಲ್ಲಿ ಯಾರು ಎಕ್ಸ್ಟ್ರೀಮಿಸಮ್ ಇದ್ದಾರೆ ಅವರು ಕೂಡ ಆಗಬಹುದು. ಯಾರು ದ್ವೇಷ ಭಾಷಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ಕಾನೂನು ಎಲ್ಲರ ರಕ್ಷಣೆಗೋಸ್ಕರ, ಈ ಕರ್ನಾಟಕವನ್ನು ಉಳಿಸೋಕ್ಕೋಸ್ಕರ ಈ ಕಾನೂನು ಬಂದಿದೆ. ಇದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಸಂಪೂರ್ಣ ಸರ್ಕಾರಕ್ಕೆ ನಾವು ಆಭಾರಿಯಾಗಿದ್ದೇವೆ. ಇಂಥ ಕಾನೂನು ತಗೊಂಬಂದಿದ್ದಕ್ಕೆ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.